ಮೂರಕ್ಕಾಗಿ ಗೋಲ್ಡನ್ ಕ್ವಶನ್ಸ್ಗಳನ್ನ ಹಾಕ್ತಾ ಇದ್ದೀವಿ. ಇವತ್ತು ಕೂಡ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು. ಸೊ ನೋಡ್ಕೊಂಡೋಗಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆ್ಯನ್ಯುವಲ್ ಎಕ್ಸಾಮ್ 10th April 23 ಅಂತ ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು, ಡೆಫಿನೆಟ್ ಕ್ವಶನ್ಸ್ಗಳು ಇದಾವೆ, ಅವುಗಳನ್ನು ನೋಡಿ. ಫಸ್ಟ್ ಫಿಸಿಕ್ಸಲ್ಲಿ MCQ ಕೇಳಿದ್ದಾರೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುವ ಮಾನವನ ಕಣ್ಣಿನ ಭಾಗ. ವಾಹನಗಳ ಹಿನ್ನೋಟದ ಕನ್ನಡಿ ಉಂಟು ಮಾಡುವ ಪ್ರತಿಬಿಂಬಗಳ ಸ್ವಭಾವ ಡ್ಯಾಶ್. ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸ್ತವೆ. ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ. ಪ್ರಶ್ನೆ 4. ಬಿಳಿ ಬೆಳಕಿನ ರೋಹಿತದಲ್ಲಿ ಅತ್ಯಂತ ಕಡಿಮೆ ಬಾಗುವ ಕಿರಣದ ಬಣ್ಣ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಫಿಸಿಕ್ಸಲ್ಲಿತ್ತು. ಒಂದು ಮಸೂರದ ಡಯಾಪ್ಟರ್ ಮತ್ತು ಅದರ ಸಂಗಮ ದೂರಗಳು ಹೇಗೆ ಪರಸ್ಪರ ಸಂಬಂಧಪಟ್ಟಿವೆ. 6ನೇ ಪ್ರಶ್ನೆ, ವಿದ್ಯುತ್ ಕಾಂತಗಳೆಂದರೇನು. 7ನೇದು, ಒಂದು ಪೀನ ಮಸೂರದಲ್ಲಿ ವಸ್ತುವಿನ ದೂರ ಮತ್ತು ಪ್ರತಿಬಿಂಬ -10 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಅನುಕ್ರಮವಾಗಿದ್ದರೆ ವರ್ಧನೆಯನ್ನು ಲೆಕ್ಕಕ್ಕೆ ಹಾಕಿರಿ. 2 ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ 8 ಇತ್ತು. ಒಂದು ನಿಮ್ನ ದರ್ಪಣದಲ್ಲಿ ವಸ್ತುವಿನ ದರ್ಪಣದ F ಮತ್ತು ದರ್ಪಣದ ದ್ರಕೇಂದ್ರಗಳ ನಡುವೆ ಇಟ್ಟಾಗ ಆಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ. 9 ಬೆಳಕಿನ ವಕ್ರೀಭವನ ಅಂದರೆ ಏನು, ಬೆಳಕಿನ ವಕ್ರೀಭವನಕ್ಕೆ ಕಾರಣ ಏನು. 3 ಅಂಕದ ಪ್ರಶ್ನೆಗಳಲ್ಲಿ ಮಾನವನ ಕಣ್ಣಿನ ಈ ಕೆಳಗಿನ ಭಾಗಗಳ ಕಾರ್ಯ ಏನು ಅಂತ ಕೊಟ್ಟಿದ್ದಾರೆ. ಸಿಲಿಯರಿ ಸ್ನಾಯುಗಳು, ಕಣ್ಣಿನ ಪಾಪೆ, ರೆಟಿನಾ, ಅಥವಾ ದೃಷ್ಟಿ ದೋಷ ಇರುವವರು ಯಾವ ತೊಂದರೆಗಳನ್ನು ಅನುಭವಿಸ್ತಾರೆ. ಸಮೀಪ ದೃಷ್ಟಿ, ದೂರದೃಷ್ಟಿ, ಕಣ್ಣಿನ ಪೊರೆ. ಪ್ರಶ್ನೆ 11 ಇತ್ತು. ಈ ಕೆಳಗಿನ ಶಕ್ತಿ ಆಕಾರಗಳು ಸೌರಶಕ್ತಿಗೆ ಹೇಗೆ ಸಂಬಂಧಪಟ್ಟಿವೆ. ಗಾಳಿ ಶಕ್ತಿ, ಕಲ್ಲಿದ್ದಲಿನ ಶಕ್ತಿ, ಹರಿಯುವ ನೀರಿನ ಶಕ್ತಿ, ಅಥವಾ ಆದರ್ಶ ಇಂಧನದ 3 ಲಕ್ಷಣಗಳನ್ನು ತಿಳಿಸಿ. ಪ್ರಶ್ನೆ 3. ಈ ಚಿತ್ರ ಗಮನಿಸಿ. ಈ ಚಿತ್ರದಲ್ಲಿ ಅವರು ಏನು ಕೊಟ್ಟಿದ್ದಾರೆ. 1 ಮತ್ತು 2ನೇ ಪ್ರಶ್ನೆ ಇದಾವೆ. ನೀಡಲಾದ ಪಟ್ಟಕದಲ್ಲಿ OA ಪತನ ಕಿರಣವಾದರೆ ವಕ್ರೀಯ ಕಿರಣ ಮತ್ತು ನಿರ್ಗಮಿತ ಕಿರಣವನ್ನು ಚಿತ್ರದ ಮೂಲಕ ತೋರಿಸಿ. MnOP ಗಾಜಿನ ಚಪ್ಪಡಿಯಲ್ಲಿ OA ಪತನ ಕಿರಣವಾದರೆ OP ಮತ್ತು Mnಗಳಲ್ಲಿ ವಕ್ರೀಯ ಕಿರಣಗಳನ್ನು ಚಿತ್ರಿಸಿ ನಿಮ್ಮ ಚಿತ್ರಕ್ಕೆ ಕಾರಣ ನೀಡಿ. ಅಥವಾ ಒಂದು ಪೀನ ಮಸೂರದ ಮುಂದೆ 24 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ. ಸತ್ಯಬಿಂಬವು ಮಸೂರದಿಂದ 8 ಸೆಂಟಿಮೀಟರ್ ದೂರದಲ್ಲಿ ಉಂಟಾದರೆ ಸಂಗಮ ದೂರ ಎಷ್ಟು. ವಸ್ತುವಿನ ಎತ್ತರ 4 ಸೆಂಟಿಮೀಟರ್, ಆದರೆ ಬಿಂಬದ ಎತ್ತರ ಎಷ್ಟು. 4 ಅಂಕದ ಪ್ರಶ್ನೆ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹದ ಸಂಬಂಧಪಟ್ಟಂತೆ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕದ ಸುತ್ತ ಕಾಂತಕ್ಷೇತ್ರ ಇರ್ತದೆ ಎಂದು ನೀವು ಪ್ರಾಯೋಗಿಕವಾಗಿ ಹೇಗೆ ಪ್ರದರ್ಶಿಸುತ್ತೀರಿ. ಒಂದು ನೇರ ವಾಹಕದಲ್ಲಿ ವಿದ್ಯುತ್ತನ್ನು ಪ್ರವಹಿಸಿದಾಗ ಉಂಟಾಗುವ ಕಾಂತೀಯ ಬಲರೇಖೆಗಳ ವಿನ್ಯಾಸ ಬರೆಯಿರಿ. ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕು ಹೇಗೆ ಪರಸ್ಪರ ಸಂಬಂಧಪಟ್ಟಿವೆ. 5 ಅಂಕಕ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಈ ವಿದ್ಯುತ್ ಮಂಡಲದ ಮೇಲೆ ಸಂಬಂಧಪಟ್ಟಂತೆ ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ ಇದಾವೆ, ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇವುಗಳನ್ನು ಸ್ವಲ್ಪ ಉತ್ತರಗಳನ್ನು ಕಲೆ ಹಾಕಿ. ಇನ್ನು ರಸಾಯನಶಾಸ್ತ್ರಕ್ಕೆ ಹೋಗೋಣ. ಕೆಮಿಸ್ಟ್ರಿದಲ್ಲಿ MCQ ಇದ್ದಾರೆ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲ್ ಆಮ್ಲಗಳ ನಡುವೆ ನಡೀತಕ್ಕಂಥ ಕ್ರಿಯೆಯನ್ನು ಏನಂತ ಕರೀತಾರೆ. ತಾಮ್ರದ ಸಲ್ಫೇಟ್ನಿಂದ ಸಣ್ಣ ಪ್ರಮಾಣದ ತಾಮ್ರವನ್ನು ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಿಂದ ತಯಾರಿಸಬಹುದು. ಪೊಟ್ಯಾಸಿಯಂ ಪರ್ಮಾಂಗನೇಟ್ನಿಂದ ಎಥನಾಲ್ ಅನ್ನು ಉತ್ಕರ್ಷಿಸಿದಾಗ ಈ ಕೆಳಗಿನ ವಸ್ತು ದೊರೀತದೆ. ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 18ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಮೇಲಿನ ಯಾವ ಪ್ರಕ್ರಿಯೆಗಳು ಲೆಕ್ಕಾಚಾರ ಮತ್ತು ಹುರುವಿಕೆ ಮತ್ತು ಕಾಸುವಿಕೆಯನ್ನು ಪ್ರತಿನಿಧಿ ಮಾಡ್ತಾವೆ. 19 ಸಿಲ್ವರ್ ಕ್ಲೋರೈಡನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಏಕೆ ಬಳಸ್ತಾರೆ, ಕಾರಣ ಕೊಡಿ. ಕಬ್ಬಿಣದ ಗ್ಯಾಲ್ವನೀಕರಣವನ್ನು ಏಕೆ ಮಾಡ್ತಾರೆ. 2 ಅಂಕದ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರೀರಿ. ಅಥವಾ ಇಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಕೊಟ್ಟಿದ್ದಾರೆ. ಏನದ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯು ಶಾಲಾ ಪ್ರವಾಸದ ವೇಳೆ ಕಪ್ಪೆ ಚಿಪ್ಪಿಗಳನ್ನು ಆಯ್ದುಕೊಂಡು ಬರ್ತಾನೆ. ಅವನ ಉಪಾಧ್ಯಾಯರು ಅವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತಾರೆ. ಉಪಾಧ್ಯಾಯರು ಈ ವಿದ್ಯಾರ್ಥಿಗೆ ಇವು ಕಾರ್ಬೋನೇಟ್ಗಳು ಎಂದು ಹೇಗೆ ಪ್ರಯೋಗದ ಮೂಲಕ ಮನವರಿಕೆ ಮಾಡ್ತಾರೆ. 22 ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡದೇ ಇರುವ 2 ಲೋಹಗಳಿಗೆ ಉದಾಹರಣೆ ಕೊಡಿ. ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. 23 ತಾಮ್ರದ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರ ಬರೀರಿ. ಇದರಲ್ಲಿ ಯಾವ ಎಲೆಕ್ಟ್ರೋಡು ಸಣ್ಣಗಾಗುತ್ತದೆ ಮತ್ತು ಯಾವ ಎಲೆಕ್ಟ್ರೋಡು ದಪ್ಪಗಾಗುತ್ತದೆ, ಏಕೆ. ವಿದ್ಯುತ್ ರೋಧದ ವಾಹಕತೆ ಅವಲಂಬಿಸಿರುವ ಅಂಶಗಳನ್ನು ಬರೀರಿ. 3 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಶಬ್ದ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಅವುಗಳ ಸೂತ್ರ ಮತ್ತು ಸಂಕೇತಗಳನ್ನು ಉಪಯೋಗಿಸಿ ಬರಿಬೇಕು. ಇವೆಲ್ಲ ನಿಮ್ಮ ಪುಸ್ತಕದಲ್ಲಿದ್ದಾವ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನೀವುಗಳನ್ನು ಬರಿತೀರಿ. ಅಥವಾ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್ ರಚನಾ ಸೂತ್ರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಈಥೇನ್ ಅದ, ಬೆಂಜಿನ್ ಅದ, ಮಿಥನೋಯಿಕ್ ಆಮ್ಲ ಅದ. 26ನೇ ಪ್ರಶ್ನೆ ಇದೆ. ಕೆಳಗಿನ ರಾಸಾಯನಿಕ ವಿಭಜನೆಗಳು ಶಕ್ತಿಯ ಯಾವ ರೂಪವನ್ನು ಬಳಸಿಕೊಂಡು ವಿಭಜನೆ ಮಾಡ್ತಾವಂತ ಕೊಟ್ಟಿದ್ದಾರೆ.
3 ಸಮೀಕರಣ ಕೊಟ್ಟಿದ್ದಾರೆ. ಈ 3 ಸಮೀಕರಣವನ್ನು ನೋಡಿ ಅವುಗಳು ಯಾವ ಶಕ್ತಿ ರೂಪ ಬಳಸಿಕೊಂಡು ವಿಭಜನೆ ಆಗ್ತಾವಂತ ಬರೀರಿ. ಎಸ್, ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಕೇಳಿರ್ತಕ್ಕಂಥ ಮಾಹಿತಿಗಳನ್ನು ತುಂಬಬೇಕು. ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕದ ಒಂದು ಭಾಗವನ್ನು ಮೇಲೆ ಕೊಡಲಾಗಿದೆ. ಈ ಕೋಷ್ಟಕಕ್ಕೆ ಸಂಬಂಧಿಸಿದ ಕೆಳಗಿನ ಧಾತುಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿರಂತ ಕೊಟ್ಟಿದ್ದಾರೆ. ಇವು ಕ್ವಶನ್ಸ್ ಇದಾವೆ. ಈ ಕ್ವಶನ್ಸ್ಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಮೇಲೆ ಇರ್ತಕ್ಕಂಥ ಈ ಆಧುನಿಕ ಆವರ್ತಕ ಕೋಷ್ಟ ಬಳಸಿ ಉತ್ತರಗಳನ್ನು ಬರೀಬೇಕು. ಇಷ್ಟೇ ಇತ್ತು. ಜೀವ ವಿಜ್ಞಾನದಲ್ಲಿ MCQ ಕೊಟ್ಟಿದ್ದಾರೆ. ಪೈರುವೇಟ್ ಕಾರ್ಬನ್ ಡೈಆಕ್ಸೈಡ್ ನೀರು ಹಾಗೂ ಶಕ್ತಿಯಾಗಿ ವಿಭಜಿಸುವ ಪ್ರಕ್ರಿಯೆ ಇಲ್ಲಿ ನಡೀತದ. 29ನೇ ಪ್ರಶ್ನೆ, 2 ನ್ಯೂರಾನ್ಗಳ ನಡುವಿನ ಸಿನಾಪ್ಸ್ನಲ್ಲಿ ಏನಾಗ್ತದ? ಪ್ರಶ್ನೆ 30, ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳಿಗೆ ಉದಾಹರಣೆ ಕೊಡಿ. 31, ನರಕೋಶದ ರಚನೆ ಚಿತ್ರ ಬರೀರಿ. 32, ಭಿನ್ನತೆಯು ಜೀವಿ ಪ್ರಭೇದಗಳಿಗೆ ಪ್ರಯೋಜನಕಾರಿಯಾಗಿದೆ ಆದರೆ ಒಬ್ಬ ವ್ಯಕ್ತಿಗೆ ಅಲ್ಲ, ಏಕೆ? ವೀರ್ಯಕೋಶಿಕ ಮತ್ತು ಪ್ರೊಟೆಸ್ಟ್ ಗ್ರಂಥಿಯ ಪಾತ್ರ ಏನು? 33, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ರೇಖಾಚಿತ್ರವನ್ನು ಪ್ರತಿನಿಧಿಸಿ. 3 ಅಂಕದ ಪ್ರಶ್ನೆಗಳಲ್ಲಿ 24, ಮಾನವನಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯನ್ನು ವಿವರಿಸಿರಿ, ಅದರ ಮಹತ್ವವನ್ನು ತಿಳಿಸಿರಿ. 35, ವಿಕಸನ ಸಂಬಂಧವನ್ನು ನಿರ್ಧರಿಸುವಲ್ಲಿ ಪಳೆಯುಳಿಕೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. 36, ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೀರಿ. ದಾಸವಾಳ ಹೂವಿನ ನೀಳಛೇದದ ಭಾಗ ಚಿತ್ರಿಸಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ, ಶಲಾಕೆ ಮತ್ತು ಕೇಸರ. 38, ಜೈವಿಕ ಸಂವರ್ಧನೆ ಅಂದರೆ ಏನು? ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಂದಾಗುವ ಸಮಸ್ಯೆಗಳನ್ನು ತಿಳಿಸ್ರಿ. ಅಥವಾ ಒಂದೇ ಪೋಷಣಾಸ್ತರದಲ್ಲಿರುವ ಎಲ್ಲ ಜೀವಿಗಳು ತೊಂದರೆ ಕೊಂದರೆ ಅಥವಾ ಓಜೋನ್ ಪದರದ ಹಾನಿ ಕಳವಳಕ್ಕೆ ಕಾರಣವಾಗಿದೆ, ಏಕೆ ಅಂತ ನಾನು ಏನು ಮಾಡಿದ್ದೀನಿ. ಸೊ ಇವುಗಳನ್ನು ಗೋಲ್ಡನ್ ಕ್ವಶನ್ಸ್ ಪಾರ್ಟ್ 1ಗಳಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಮತ್ತೆ ಇನ್ನಷ್ಟು ಬಹಳ ಇದ್ದಾವೆ. ಇನ್ನೂ 5 ಪಾರ್ಟಲ್ಲಿ ಇದೇ ಥರದ ನಾನು ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಆಲ್ರೆಡಿ ಓದಿರಬಹುದು, ಬಟ್ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಗ್ಯಾರಂಟಿ ಕ್ವಶನ್ಸ್ಗಳಲ್ಲಿ. ಆದರೆ ಇವೆಲ್ಲ ಆನ್ಸರ್ಸ್ಗಳಿದ್ದಾವೆ. ಅವನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ನಾಳೆ ಬರೀತಕ್ಕಂಥ ಸೈನ್ಸಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ, ವಿಡಿಯೋ ಹೇಗನ್ನಿಸಿತು ಅನ್ನೋದನ್ನು ತಾವೇನು ಮಾಡಬೇಕು, ಕಮೆಂಟಲ್ಲಿ ನಮಗೆ ತಿಳಿಸ್ಬೇಕು. ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿದ್ದಾವೆ, ಅಪ್ಲೈಡ್ ಇದ್ದಾವೆ, ಗ್ಯಾರಂಟಿ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ಸೇಮ್ ಕಂಟೆಂಟ್ಗಳನ್ನು ನೀವು ಚೆನ್ನಾಗಿ ಅದನ್ನು ಏನು ಮಾಡ್ಕೋಬೇಕು, ಫೋಕಸ್ ಮಾಡಿಕೊಂಡು ಓದಬೇಕು. ಎಸ್, ನಡೀತಕ್ಕಂಥ ಸೈನ್ಸ್ ಪೇಪರ್ನಲ್ಲಿ ನಾವು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಭಾಳ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ನಾವೆಲ್ಲ ಹಾಕಿದ್ದೀವಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸುಮಾರು ವಿಡಿಯೋಗಳನ್ನು ಮುಂದೆನೂ ಕೂಡ ನಾವು ಲೈನ್ ಅಪ್ ಮಾಡ್ತೀವಿ. ಆ ಎಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ಪ್ರತಿಯೊಂದು ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗಳ ಬಳಗಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಅದನ್ನು ಕಳಿಸ್ಬೇಕು. ಸೊ ನೋಡೋಣ, ಮತ್ತೊಂದು ಕ್ವಶನ್ ಪೇಪರ್ನೊಂದಿಗೆ ಸಿಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಅವಶ್ಯವಾಗಿ ಮಾಡಬೇಕು. ನಮ್ಮ ಟೆಲಿಗ್ರಾಮ್ಗೂ ಕೂಡ ಬಂದು ಜಾಯ್ನ್ ಆಗಬೇಕು. ಬಾಯ್.